ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ 76ನೇ ಗಣರಾಜ್ಯೋತ್ಸವ ಆಚರಣೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಭಾರತ ದೇಶದ ಸಂವಿಧಾನ ಇಡೀ ಪ್ರಪಂಚದಲ್ಲಿಯೇ ಬಲಿಷ್ಠವಾದ ಸಂವಿಧಾನವಾಗಿದ್ದು, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವ ಸಂವಿಧಾನವನ್ನು ಪಡೆದಿರುವ ಭಾರತೀಯರಾದ ನಾವು ಧನ್ಯರಾಗಿದ್ದೇವೆ ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ತಿಳಿಸಿದರು. ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಪಾಲ್ಗೊಂಡು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಅನೇಕ ಮಹಾನ್ ಪುರುಷರ ತ್ಯಾಗ ಬಲಿದಾನಗಳಿಂದ ಮಹಾತ್ಮ ಗಾಂಧಿರವರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಪಡೆದಿದ್ದು, ಈ ದೇಶದ ಜನರೆಲ್ಲ ಸುಖ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕೆಂಬ ದೃಷ್ಟಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 1950 ಜನವರಿ 26ರಂದು ಸಂವಿಧಾನದ ಕರಡನ್ನು ಜಾರಿಗೆ ತಂದಿದ್ದು, ಇಡೀ ಪ್ರಪಂಚದಲ್ಲಿಯೇ ಒಂದು ಅದ್ಭುತವಾದ ಸಂವಿಧಾನವೆಂದರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ. ಪ್ರಪಂಚದಾದ್ಯಂತ ಎಲ್ಲ ದೇಶಗಳಲ್ಲಿನ ಕಾನೂನು ಹಾಗೂ ಸಂವಿಧಾನಗಳಿಗಿಂತ ಬಲಿಷ್ಠವಾದ ಕಾನೂನು ಹಾಗೂ ಸಂವಿಧಾನವನ್ನು ಹೊಂದಿರುವ ದೇಶವೆಂದರೆ ನಮ್ಮ ಭಾರತ ದೇಶದ ಸಂವಿಧಾನ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ರೂಪಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳಬೇಕೆಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಹಲವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಸಮಾರಂಭದಲ್ಲಿ ಉಪಸ್ಥಿತ ಗಣ್ಯರು ಪೊಲೀಸ್ ಇಲಾಖೆ, ಮಹಿಳಾ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಸ್ವೀಕಾರ ಮಾಡಿದರು. ಇನ್ನು ಪೊಲೀಸ್ ಇಲಾಖೆ, ಎನ್ಸಿಸಿ ವಿದ್ಯಾರ್ಥಿಗಳಿಂದ ಮೂಡಿಬಂದ ಪಥಸಂಚಲನ ಕಾರ್ಯಕ್ರಮವು ನೋಡುಗರ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ವಾಣಿ ಆಂಗ್ಲ ಮಾಧ್ಯಮ ಶಾಲೆ, ಆರಿಜನ್ ಶಾಲೆ, MKB ಪಬ್ಲಿಕ್ ಶಾಲೆ, RK ಶಾಲೆ, ಸರ್ಕಾರಿ ಬಾಲಕಿಯರ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್, BO ಉಮಾದೇವಿ, ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್, ನಗರಸಭೆ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷ ರಾಣಿಯಮ್ಮ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್, ನಗರಸಭಾ ಸದಸ್ಯರು ಸೇರಿದಂತೆ ವಿವಿಧ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಜನಪ್ರತಿನಿಧಿಗಳು, ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು. ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ಕೂಡ ನಮ್ಮಲ್ಲಿ ರಚನೆ ಮಾಡ್ತಾರೆ. ಆದರೆ ಅದನ್ನ ಬ್ರಿಟಿಷರು ಅಂಗೀಕಾರ ಮಾಡೋದಿಲ್ಲ. ನೀವು ಕೊಟ್ಟಿರುವಂತ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ನೀವು ಹೇಳಿದ ತರನೇ ಭಾರತೀಯರು ತಮಗೆ ಬೇಕಾದಂತ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆದರೂ ಕೂಡ ನೀವು ಯಾಕೆ ತಿರಸ್ಕಾರ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿ, ಇದರ ಉದ್ದೇಶ ಭಾರತೀಯರಿಗೆ ಸ್ವಾತಂತ್ರ್ಯ ನೀಡೋ ಉದ್ದೇಶ ಬ್ರಿಟಿಷರಿಗೆ ಇಲ್ವೇ ಇಲ್ಲ ಅಂತ ಒಂದು ತೀರ್ಮಾನ ಕೈಗೊಂಡು 1930ರಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರನೇ ಬೇಕು, ನಮಗೆ ಯಾವುದೇ ರೀತಿಯಾದಂತಹ ರಿಫಾರ್ಮ್ಸ್ ಆಗಲಿ, ನಮ್ಮ ಸಂವಿಧಾನ ಕೊಡುವಂಥದ್ದಾಗಲಿ ಯಾವುದು ಬೇಕಾಗಿಲ್ಲ, ನೀವು ಇಲ್ಲಿಂದ ಭಾರತ ಬಿಟ್ಟು ತೊಲಗಲೇಬೇಕು ಅಂತ ಒಂದು ತೀರ್ಮಾನ ಕೈಗೊಳ್ತಾರೆ. ಅದೇ ಆ ಒಂದು ಶ್ರೇಷ್ಠತೆಯನ್ನು ನಾವು ನೆನೆಸ್ಕೊಳ್ಳೋದಕ್ಕೋಸ್ಕರನೇ ಜನವರಿ 26ನೇ ತಾರೀಕು ನಾವು ಸಂವಿಧಾನ ಅಂಗೀಕಾರ ಮಾಡ್ಕೊಂಡಿದ್ದೀವಿ. ನಮ್ಮ ಸಂವಿಧಾನ ಎಷ್ಟು ಅಗಾಧವಾದದ್ದು ಅಂದರೆ ಅದೇ ರೀತಿ ಎಷ್ಟು ಆಳವಾದದ್ದು, ಅದೇ ರೀತಿ ಎಷ್ಟು ಸುಲಲಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನ ನಾವು ಬರೆದುಕೊಂಡಿದ್ದೀವಿ. ಈ ಒಂದು ಆಗಿನ ಕಾಲಘಟ್ಟ, ಆಗಿನ 1947ರಲ್ಲಿ ಆಗ ತಾನೇ ಶಿಶು ಜನಿಸಿದಂಥ ರೀತಿಯಲ್ಲಿ ಒಂದು ನಮ್ಮ ಭಾರತ ಜನಿಸಿತ್ತು. ಆಗಿನ ಭಾರತಕ್ಕೆ ಇರುವಂಥ ಅತಿ ದೊಡ್ಡ ಸಮಸ್ಯೆಗಳನ್ನು ಕೂಡ ಅದಕ್ಕೆ ಕೂಡ ಉತ್ತರ ಕೊಡುತ್ತಾ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿಯನ್ನು ಮಾಡ್ತಾ, ಆ ಡ್ರಾಫ್ಟಿಂಗ್ ಕಮಿಟಿ ನಮ್ಮ ಸಂವಿಧಾನವನ್ನ ನಮಗೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ, ನಮ್ಮ ಕಷ್ಟಗಳಿಗೆ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂತ ರೀತಿಯಲ್ಲಿ ರಚನೆ ಆಯಿತು. ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರು ಮಾತು ಹೇಳ್ತಾರೆ. However good a constitution may be, if the one who are implementing it are not good, it will prove to be bad. However bad a constitution may be, if those implementing it are good, it will prove to be good. ಇದರ ಅರ್ಥ ಏನಂದ್ರೆ, ಸಂವಿಧಾನ ಯಾವುದೇ ರೀತಿ ಇರಲಿ, ಅದು ಒಳ್ಳೆಯದಾಗಿರ್ಲಿ ಕೆಟ್ಟದ್ದಾಗಿರ್ಲಿ, ಅದನ್ನ ಅನುಷ್ಠಾನ ಮಾಡುವಂತ ಉದ್ದೇಶ ಸರಿಯಾಗಿದ್ರೆ ಸಂವಿಧಾನ ಸರಿಯಾಗೇ ಇರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ. 1947 ಆಗಸ್ಟ್ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬರುತ್ತೆ. ಆದರೆ ಸಂವಿಧಾನ ಜಾರಿಯಾಗಿದ್ದು ಮಾತ್ರ 1950 ಜನವರಿ 26ನೇ ತಾರೀಕು. ಯಾಕೆ ಜನವರಿ 26ನೇ ತಾರೀಕನ್ನ ಆಯ್ಕೆ ಮಾಡಿಕೊಂಡ್ರು ಅಂದರೆ,
ಇವತ್ತೊಂದು ಹಿನ್ನೆಲೆ ಇದೆ. 1930 ಜನವರಿ 26ನೇ ತಾರೀಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಸೆಷನಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರವೇ ನಮ್ಮೆಲ್ಲರ ಗುರಿ ಅಂತ ಒಂದು ಅಂಗೀಕಾರನ ಮಾಡ್ತಾರೆ. ಆ ಒಂದು ದಿನವನ್ನು ಆ ದಿನದ ಒಂದು ಶ್ರೇಷ್ಠತೆಯನ್ನು ಗುರುತಿಸುವ ಹಾಗೂ ನೆನಪಿಸಿಕೊಳ್ಳುವಂಥ ಉದ್ದೇಶದಿಂದ ಜನವರಿ 26ನೇ ತಾರೀಕು ನಾವು ಸಂವಿಧಾನವನ್ನು ನಮಗೆ ನಾವೇ ನೀಡುತ್ತಾ ಅಂಗೀಕಾರ ಮಾಡಿಕೊಳ್ತೀವಿ. ಈ ಒಂದು 1930 ಲಾಹೋರ್ ಸೆಷನ್ ಅಲ್ಲಿ ಕೂಡ ಸಂಪೂರ್ಣ ಸ್ವರಾಜ್ಯ ಮಾತ್ರ ನಮ್ಮ ಗುರಿ ಅನ್ನೋದಕ್ಕೆ ಅಂತ ಒಂದು ಅಂಗೀಕಾರ ಮಾಡಲಿಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಇದಕ್ಕೊಂದು ಸಣ್ಣ ಕಥೆ ಕೂಡ ಇದೆ. 1928ರಲ್ಲಿ ಸೈಮನ್ ಕಮಿಷನ್ ಅಂತ ಒಂದು ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ. ಯಾಕೆ ಅಂದರೆ ಭಾರತ ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು, ಇದಕ್ಕೆ ರೆಕಮೆಂಡೇಶನ್ಸ್ನ ಕೊಡಿ ಅನ್ನೋ ಒಂದು ಉದ್ದೇಶದಿಂದ ಸೈಮನ್ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ. ಆದರೆ ಆ ಒಂದು ಕಮಿಷನ್ ಅಲ್ಲಿ ಯಾವುದೇ ರೀತಿಯಾದಂಥ ಭಾರತೀಯ ಪ್ರತಿನಿಧಿಗಳಿರೋದಿಲ್ಲ. ಅಲ್ಲಿರುವಂಥ ಎಲ್ಲ ಸದಸ್ಯರುಗಳು ಕೂಡ ಬ್ರಿಟಿಷ್ ಸಾಮ್ರಾಜ್ಯದವರಾಗಿರ್ತಾರೆ. ಇದರಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ಸೈಮನ್ ಕಮಿಷನ್ ನಾವು ಅಂಗೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ನಾವು ತಿರಸ್ಕಾರ ಮಾಡಲೇಬೇಕು ಅಂತ ಒಂದು ತೀರ್ಮಾನ ಕೈಗೊಳ್ತಾರೆ. ಈ ಒಂದು ತಿರಸ್ಕಾರ ಮಾಡಿರೋದನ್ನ ಪ್ರಶ್ನೆ ಮಾಡುತ್ತಾ ಆಗಿನ ಕಾಲಕ್ಕೆ ಸೆಕ್ರೆಟರಿ ಆಫ್ ಸ್ಟೇಟ್ ಲಾರ್ಡ್ ಬರ್ಕನ್ ಹೆಡ್ ಅಂತ ಇರ್ತಾರೆ. ಅವರು ಹೇಳ್ತಾರೆ, ಇಂಡಿಯನ್ಸ್ ಆರ್ ಇನ್ಕೇಪಬಲ್ ಆಫ್ ಕ್ರಿಯೇಟಿಂಗ್ ದೇರ್ ಓನ್ ಕಾನ್ಸ್ಟಿಟ್ಯೂಷನ್. ಅದಕ್ಕೋಸ್ಕರನೇ ನಾವು ಬ್ರಿಟಿಷರನ್ನ ಕರೆಸಿ ಇಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡುವಂತ ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಈ ಒಂದು ಸವಾಲನ್ನು ಸ್ವೀಕರಿಸ್ತಾರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು. ಆಗಿನ ಕಾಲಕ್ಕೆ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ರಚಿಸುವಂತ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಆ ಸಂವಿಧಾನದ ಕಮಿಟಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೂಡ ಸದಸ್ಯರಾಗಿರ್ತಾರೆ. ಈ ಒಂದು ಅಧ್ಯಕ್ಷರಾದ ಜಗನ್ನಾಥ್ ಸರ್ ಅವರು ಕನ್ನಡ ದಿನಾಚರಣೆ ಬಗ್ಗೆ ಉತ್ತಮ ಸಂದೇಶ ಕೊಟ್ಟಿದ್ದಾರೆ. ಒಬ್ಬ ಸರಿಯಾದ ವ್ಯಕ್ತಿ ಸರಿಯಾದ ಸ್ಥಾನದಲ್ಲಿ ಕುಳಿತುಕೊಂಡು ಏನೆಲ್ಲ ಮಾಡಬಹುದು ಎಂಬುದನ್ನು ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ ಸಾಹೇಬರು. ನಮಗೆ ಇವತ್ತು ಇಷ್ಟು ನಾವು ಸ್ವತಂತ್ರವಾಗಿ ಹೋರಾಡಲು ನಮಗೆ ಅನುಕೂಲ ಆಗ್ತದೆ. ಎಷ್ಟೋ ಈ ದೇಶಕ್ಕೆ ತ್ಯಾಗ ಬಲಿದಾನಗಳು ಮಾಡಿದ್ದಾರೆ, ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಇವತ್ತು ಅವ್ರು ಕೊಟ್ಟಿರೋ ಪ್ರಾಣ ಕೊಟ್ಟು ಹೋಗಿರೋದಕ್ಕೆ ನಾವು ಇಷ್ಟು ಸ್ವತಂತ್ರ ಹೋರಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸೋಕ್ಕೆ ಆಗಿಲ್ಲ. ಈ ವೇದಿಕೆಯಲ್ಲಿ ಅರಸಿನ ರಂಗದ ಗಣ್ಯರುಗಳಿಗೆ ವಂದಿಸುತ್ತಾ ಎಲ್ಲ ಮಕ್ಕಳು ಶಾಲಾ ಕಾಲೇಜಿನ ಮಕ್ಕಳು ಸಿಬ್ಬಂದಿ ವರ್ಗದವರೆಗೂ ಶಾಲಾ ಮಕ್ಕಳಿಗೆ ವಂದಿಸುತ್ತಾ ಈ ಮೀಡಿಯಾ ಮಿತ್ರರಿಗೂ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮಾತಾಡಲು ಇಚ್ಛಿಸುತ್ತೇನೆ. ಇವತ್ತು ನಮಗೆ ಈ ಸ್ವಾತಂತ್ರ್ಯ ಬಂದಿರೋದ್ರಿಂದನೇ ಇಲ್ಲಿ ಇಂಥ ಕಲರ್ಫುಲ್ಲು ನಾವು ಇಟ್ಕೊಂಡು ನಮ್ಮ ಸ್ವತಂತ್ರ ಇರೋದ್ರಿಂದ ನಾವು ಇಷ್ಟು ಚೆನ್ನಾಗಿ ನಡೆಸ್ತಾ ಇರೋದು. ಈ ಸ್ವತಂತ್ರನೇ ಇಲ್ಲದೇ ಇದ್ದಿದ್ದರೆ ನಾವು ಬ್ರಿಟಿಷರ ಕೈಯಲ್ಲಿ ಅವರ ದಬ್ಬಾಳಿಕೆ ಇದರಲ್ಲಿ ನಾವು ನೆಲೆಗೆ ಹೋಗ್ತಾ ಇದ್ವು. ಹೇಳಬೇಕಂದ್ರೆ ಭಾರತೀಯ ಗಣರಾಜ್ಯೋತ್ಸವ ಪ್ರತಿ ವರ್ಷ ಜನವರಿ 26ರಂದು ಆಚರಿಸುವ ದಿನಾಚರಣೆ. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ 26ರಂದು 1950. ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವ ಅಂಗವಾಗಿ ಆಚರಿಸಲಾಗುತ್ತೆ. ಈ ದಿನವನ್ನು ಸರ್ಕಾರ ರಜಾದಿನ ಎಂದು ಘೋಷಿಸಿದೆ. ಹಾಗೆಯೇ ನವದೆಹಲಿಯಲ್ಲಿ ಭಾರತದ ಮಿಲಿಟರಿ ಹಾಗೂ ಇತರ ಪೊಲೀಸ್ ಇಲಾಖೆಗಳು ಪ್ರಭಾತ ಬೇರಿ ಮತ್ತು ದೇಶದೆಲ್ಲೆಡೆ ಜನರು ಹೆಮ್ಮೆಯಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆ ಭಾರತವು ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಬಂದ ನಂತರ ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ನೇತೃತ್ವದಲ್ಲಿ ಕರಡು ಸಮಿತಿ ರಚಿಸಲಾಗುತ್ತದೆ. ವಿಧಾನಸಭೆಯಲ್ಲಿ ಮಂಡಿಸಿದ್ದು ಇದನ್ನು ನವೆಂಬರ್ 4, 1940ರಲ್ಲಿ ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಮತ್ತು ಅನೇಕ ಪರಿಷ್ಕರಣೆಗಳು ಮತ್ತು ತಿದ್ದುಪಡಿಗಳ ನಂತರ ಭಾರತದ ಸಂವಿಧಾನವು ಜನವರಿ 1950ರಂದು ಜಾರಿಗೆ ಬಂದಿತು. ಭಾರತೀಯ ಸ್ವಾತಂತ್ರ್ಯ ಚಳವಳಿ ಜನವರಿ 26, 1929ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿ ಮಾಡಿಸಿಕೊಂಡಿತು. ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮತ್ತು
ದಿನವನ್ನು ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಲಾಯಿತು. ಈ ಕಾರಣದಿಂದಲೇ ಭಾರತದ ಸಂವಿಧಾನವನ್ನು ಸ್ವಾತಂತ್ರ್ಯದ ಚಳವಳಿ ಈ ದಿನದಂದು ಜಾರಿಗೆ ತರಲಾಯಿತು. ಮುಖ್ಯ ರಜೋತ್ಸವವನ್ನು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಜ್ಪಥ್ನಲ್ಲಿ ರಾಷ್ಟ್ರಪತಿಗಳ ಮುಂದೆ ನಡೆಸಲಾಗುತ್ತದೆ. ಇವತ್ತು ನಮಗೆ ಇಷ್ಟು ನಾವು ಈ ಗಣರಾಜ್ಯ ಒಕ್ಕೂಟ